ಮುಡಾ ಸೈಟ್ ಹಗರಣ ಬಗೆದಷ್ಟು ಬಯಲು. ಬರೀ 3,000 ರೂಪಾಯಿಗೆ 60-40 ಸೈಟ್. ಮುಡಾ ಹಗರಣದ ಬಗ್ಗೆ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ಯಾರು? ಬಿಜೆಪಿ ಅವಧಿಯ ಕೋವಿಡ್ ಆಕ್ಸಿಜನ್ ಕೇಸಿಗೆ ಮರುಜೀವ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಮೇಲೆ ಲೋಕಾದಾಳಿ. ಇವೆಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೂಡಾ ಸೈಟ್ ಹಗರಣ ಬಗೆದಷ್ಟು ಬಯಲಾಗ್ತಿದೆ. ಇದೀಗ ಮೂಡಾದ ಮತ್ತೊಂದು ಮಹಾ ಭ್ರಷ್ಟಾಚಾರ ಬಯಲಾಗಿದೆ. ಕಡ್ಲೆಪುರಿ ರೇಟ್ಗಿಂತಲೂ ಮೈಸೂರಿನಲ್ಲಿ 60-40 ಸೈಟ್ಗಳು ಕಡಿಮೆ ರೇಟ್ಗೆ ಬರೆದುಕೊಡಲಾಗಿದೆ. ಕೇವಲ 3,000ಕ್ಕೆ ಮೂಡಾ 60-40 ಸೈಟ್ ಬರೆದುಕೊಟ್ಟಿದೆ. 3,000ಕ್ಕೆ ಒಂದರಂತೆ ಬರೋಬ್ಬರಿ 23 ಸೈಟ್ ಹಂಚಿಕೆ ಮಾಡಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗೆ ಕೇವಲ 3,000 ರೂಪಾಯಿಗೆ 23 ಸೈಟ್ ಬರೆದುಕೊಡಲಾಗಿದೆ. ಬರೀ 600 ರೂಪಾಯಿ ಶುಲ್ಕ ಕಟ್ಟಿಸಿಕೊಂಡು ಸೈಟ್ ಮಾರಾಟ ಮಾಡಿರೋದು ಬೆಳಕಿಗೆ ಬಂದಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ಈ ಆರೋಪ ಕೇಳಿ ಬಂದಿದ್ದು, ಉದ್ಯಮಿ ಮಂಜುನಾಥ್ಗೆ ಮೂಡಾ ಸೈಟ್ ಬರೆದುಕೊಟ್ಟ ದಿನೇಶ್ ಎಂಬ ಅನುಮಾನ ದಟ್ಟವಾಗಿದೆ. 5 ದಿನಗಳಲ್ಲಿ ಪ್ರೋತ್ಸಾಹದಾಯಕ ಯೋಜನೆ ಹೆಸರಲ್ಲಿ ಮೂಡಾದಲ್ಲಿ ಹಗರಣ ಮಾಡಲಾಗಿದೆ. ಕ್ರಯ ಪತ್ರದಲ್ಲಿ ಮಂಜುನಾಥ್ ಜಾಗ ಕಳೆದುಕೊಂಡ ಬಗ್ಗೆ ಮಾಹಿತಿ ಇಲ್ಲ. ಹೀಗಿದ್ರೂ ಬರೀ ಪ್ರೋತ್ಸಾಹದಾಯಕ ಎಂದು ನಮೂದಿಸಿ ಸೈಟ್ಗಳು ರಿಜಿಸ್ಟರ್ ಮಾಡಲಾಗಿದೆ. ಒಟ್ಟು 6 ದಿನದಲ್ಲಿ 23 ಸೈಟ್ ಮಂಜುನಾಥ್ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಇದರಿಂದ ಸರ್ಕಾರಕ್ಕೆ ಪ್ರತಿ ನಿವೇಶನಕ್ಕೆ ಕನಿಷ್ಠ 97 ಲಕ್ಷ ನಷ್ಟ ಆಗಿದೆ. 5 ಲಕ್ಷ ಶುಲ್ಕ ಪಾವತಿ ಸ್ಥಳದಲ್ಲಿ ಕೇವಲ 600 ರೂಪಾಯಿ ಪಾವತಿ ಮಾಡಲಾಗಿದ್ದು, ಉಪ ನೋಂದಣಾಧಿಕಾರಿ ಶಾಮೀಲಿನಿಂದ ಭಾರೀ ಅಕ್ರಮ ನಡೆದಿರೋದು ಬಟಬಯಲಾಗಿದೆ. ತನಿಖೆ ಲೋಕಾಯುಕ್ತದವರು ಮಾಡ್ತಾ ಇದ್ದಾರೆ. ಈಗ ಇಡಿನವರು ಕೂಡ ಲೋಕಾಯುಕ್ತದವರಿಗೆ ಪತ್ರ ಬರೆದಿದ್ದಾರೆ. ಯಾರು ಈ ಮಾಹಿತಿ ಹೊರಗಡೆ ಕೊಡ್ತಾ ಇದ್ದಾರೆ, ಅದು ಸತ್ಯಾಸತ್ಯತೆಯನ್ನ ಯಾರು ತನಿಖೆ ಮಾಡ್ತಕ್ಕಂಥವ್ರು ನೋಡ್ತಾರೆ. ನಾವು ಅದರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಮಗೂ ಮಾಹಿತಿಗಳಿರೋಲ್ಲ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಹಗರಣ ಬಟಬಯಲಾಗಿದೆ. ಉದ್ಯಮಿ ಮಂಜುನಾಥ್ ಹಾಗೂ ಮೂಡಾ ಮಾಜಿ ಅಧ್ಯಕ್ಷ ದಿನೇಶ್ ನಡುವೆ ಡೀಲ್ ಆರೋಪ ಕೇಳಿಬಂದಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸೈಟ್ಗಳನ್ನು ಮಂಜುನಾಥ್ ಎಂಬುವರಿಗೆ ಕೇವಲ 3,000 ರೂಪಾಯಿಗೆ ಮಂಜೂರು ಮಾಡಲಾಗಿದೆ ಅನ್ನೋ ಸತ್ಯ ತನಿಖೆಯಲ್ಲಿ ಬಯಲಾಗಿದೆ. ದಿನಾಂಕ 5-4-2023ರಲ್ಲಿ 60-40 ಅಳತೆಯ 3 ಸೈಟ್ಗಳು, ದಿನಾಂಕ 6-4-2023ರಲ್ಲಿ 60-40 ಅಳತೆಯ 3 ಸೈಟ್, ದಿನಾಂಕ 18-4-2023ರಲ್ಲಿ 60-40 ಅಳತೆಯ 8 ಸೈಟ್, ದಿನಾಂಕ 19-4-2023ರಲ್ಲಿ 60-40 ಅಳತೆಯ 9 ಸೈಟ್ ಸೇರಿದಂತೆ ಒಟ್ಟು 23 ನಿವೇಶನ ಉದ್ಯಮಿ ಮಂಜುನಾಥ್ಗೆ ರಿಜಿಸ್ಟರ್ ಮಾಡಲಾಗಿದೆ. ಮೂಲ ಮಾಲೀಕರ ಹೆಸರು ಕೈಬಿಟ್ಟು ನೇರವಾಗಿ ರಿಜಿಸ್ಟರ್ ಮಾಡಲಾಗಿದ್ದು, ವಿಜಯನಗರ ಲೇಔಟ್ನ 3 ಮತ್ತು 4ನೇ ಹಂತದಲ್ಲಿ 60-40 ಅಳತೆಯ ನಿವೇಶನಗಳು ಮಂಜೂರು ಮಾಡಲಾಗಿದೆ. 60-40 ಸೈಟ್ ಬೆಲೆ ಈಗ 6 ಕೋಟಿ ದಾಟಿದ್ದು, ಕೋಟಿ ಮೌಲ್ಯದ ಸೈಟ್ಗಳನ್ನು ಕೇವಲ 3,000ಕ್ಕೆ ಮಂಜೂರು ಮಾಡಲಾಗಿದೆ. ವರ್ಷದ ಹಿಂದೆಯೇ ಮೂಡಾ ಭ್ರಷ್ಟಾಚಾರ ಬಗ್ಗೆ ಮೈಸೂರು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು. ಜಿಟಿ ದಿನೇಶ್ ಕುಮಾರ್ ಮಂಜುನಾಥ್ ವಿರುದ್ಧ ಕೃಷ್ಣ ಎಂಬುವರು ದಾಖಲೆ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ರು. ಒಬ್ಬನೇ ವ್ಯಕ್ತಿಯಿಂದ ಸರ್ಕಾರಕ್ಕೆ 3,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಎಂದು ಆರೋಪಿಸಲಾಗಿತ್ತು. ಮೂಡಾ ಆಯುಕ್ತ ದಿನೇಶ್, ವಿಶೇಷ ತಹಶೀಲ್ದಾರ್ ಶಿವಕುಮಾರ್, ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಕಾವ್ಯ, ಮಂಜುನಾಥ್ ವಿರುದ್ಧ ದೂರು ದಾಖಲಿಸಲಾಗಿತ್ತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿತ್ತು. ಆದರೆ ದಾಖಲೆ ಕೊಟ್ಟರೂ ಲೋಕಾಯುಕ್ತ ಈ ವಿಚಾರದಲ್ಲಿ ಮೌನವಹಿಸಿತ್ತು. ಹೀಗಾಗಿ ಮೈಸೂರು ಲೋಕಾಯುಕ್ತರ ಮೇಲೆ ಸಾಕಷ್ಟು ಅನುಮಾನ ಮೂಡುತ್ತಿದೆ. 1 ವರ್ಷದ ಹಿಂದೆ 150 ಪುಟದ ದಾಖಲೆ ನೀಡಲಾಗಿದ್ರು ಲೋಕಾಯುಕ್ತ ಮೌನ ವಹಿಸಿದ್ದೇಕೆ ಎಂಬ ಪ್ರಶ್ನೆ ಮೂಡಿದ್ದು, ಅಂದಿನ ಲೋಕಾಯುಕ್ತ ಎಸ್ಪಿ ಮೇಲೆ ಅನುಮಾನ ಮೂಡಿದೆ. ಎಲ್ಲ ದಾಖಲೆ ಇದ್ರೂ ಒಂದೇ ಒಂದು ನೋಟಿಸ್ ಕೊಡಲಿಲ್ಲ. ಹೀಗಾಗಿ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಕೂಡ ಭಾಗಿಯಾಗಿದೆಯಾ ಅನುಮಾನ ಮೂಡಿದೆ. ಮೈಸೂರು ಮೂಡಾದಲ್ಲಿನ ಹಗರಣ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಅಂಗಳಕ್ಕೂ ತಲುಪಿದೆ. ಜುಲೈ 19ರಂದು ಪ್ರಧಾನಿ ಕಚೇರಿಗೆ ಹಗರಣ ಸಂಬಂಧ ದೂರು ನೀಡಲಾಗಿದೆ. 296 ಪುಟಗಳ ದಾಖಲೆ ಸಮೇತ ದೂರುದಾರ ಪರ ವಕೀಲ ರವಿಕುಮಾರ್ ಪತ್ರ ಬರೆದಿದ್ದಾರೆ. ಸಿಬಿಐ ತನಿಖೆ ನಡೆಸಿ ಎಂದು ದೂರು ನೀಡಿರುವ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು ಕೇವಲ 3,000ಕ್ಕೆ ಮೂಡಾ ಸೈಟ್ ಸೇಲ್ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ದೂರುದಾರ ಪರ ವಕೀಲ ರವಿಕುಮಾರ್, ವಿಜಯನಗರ ಬಡಾವಣೆಯ 3 ಮತ್ತು 4ನೇ ಹಂತದಲ್ಲಿ ಸೈಟ್ ಮಂಜೂರು ಮಾಡಲಾಗಿದೆ. ಕನಿಷ್ಠ 1 ಕೋಟಿ 1.5 ಕೋಟಿಯ ನಿವೇಶನಗಳು ಕೇವಲ 3,000 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿ ನಿವೇಶನಕ್ಕೆ ಕನಿಷ್ಠ 97 ಲಕ್ಷ ನಷ್ಟ ಆಗಿದೆ. ಉಪ ನೋಂದಣಾಧಿಕಾರಿ ಶಾಮೀಲಿನಿಂದ ಅಕ್ರಮ ಆಗಿದೆ ಅಂತ ಆರೋಪಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಲೋಕಾಯುಕ್ತದಲ್ಲಿ ಅಕ್ರಮದ ತನಿಖೆ ನಡೆಯುತ್ತಿದೆ. ತನಿಖಾ ಸಂಸ್ಥೆಗಳು ಇದನ್ನೆಲ್ಲ ನೋಡಿಕೊಳ್ತವೆ ಎಂದಿದ್ದಾರೆ. ಮೂಡಾ ಕಚೇರಿಯಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ಗಳು ಸರ್, ನಮ್ಮ ಸರ್ಕಾರಕ್ಕೆ ಕಡಿಮೆ ಅಂತ ಅಂದ್ರೂ ಸರ್ 300ರಿಂದ 400 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್. ಇದು ಹೆಂಗಪ್ಪ ಅಂತ ಅಂದರೆ ಸರ್, GPA ಹೋಲ್ಡರ್ಗಳಿಗೆಲ್ಲರೂ ಇವರು ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಡ್ತಿರೋದು ಸರ್. ತಾವಿಲ್ಲಿ ಗಮನಿಸ್ಬೋದು ಸರ್, 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡ್ಕೊಟ್ಟಿರೋದು. ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್. 1 ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರೋಂಥದ್ದು. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ಐತೆ. ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್
ಮಾಡಬೇಕಾಗಲ್ವ ಸರ್? ಈಗಲಾದ್ರೂ ಲೋಕಾಯುಕ್ತದವರು ಕಣ್ ತೆರೆದು ಇದ್ರ ಬಗ್ಗೆ ವಿಚಾರಣೆ ಕೈಗೊಳ್ಳಬೇಕು ಸೀರಿಯಸ್ ಆಗಿ ಅನ್ನೋದು ನಮ್ಮ ಆಗ್ರಹ ಸರ್. ಬಿಜೆಪಿ ಅಧಿಕಾರಾವಧಿಯಲ್ಲಿ ಕೋವಿಡ್ ಅಕ್ರಮಗಳ ಬಗ್ಗೆ ಮತ್ತಷ್ಟು ತನಿಖೆಗೆ ಸರ್ಕಾರ ಮುಂದಾಗಿದೆ. ಹಾಲಿ ನಿವೃತ್ತ ಅಧಿಕಾರಿಗಳ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಜಸ್ಟಿಸ್ ಮೈಕಲ್ ಡಿ ಕುನ್ನಾ ವರದಿ ಕೊಟ್ಟಿದ್ದಾರೆ. ನಾವು ರಿವ್ಯೂ ಮಾಡಿದ್ದೇವೆ. ಯಾರ ಮೇಲೆ ಬೇಕಾದರೂ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರ ಕೊಟ್ಟಿದ್ದೇವೆ. ಕೆಲವರ ಮೇಲೆ ಕ್ರಿಮಿನಲ್ ಕೇಸ್ಗಳು ಫೈಲ್ ಮಾಡೋದಕ್ಕೆ ಹೇಳಿದ್ದೇವೆ. ಅದು 1 ಆಗಬಹುದು, 50 ಆಗಬಹುದು. ಆಕ್ಸಿಜನ್ ದುರಂತಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಟ್ಟಿದ್ರು, ಅದು ಏನೂ ಇಲ್ಲ ಅಂತ ಸಚಿವರು ಅದನ್ನು ರಿಜೆಕ್ಟ್ ಮಾಡಿದರು. ಆದರೆ ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡೋದಕ್ಕೆ ತೀರ್ಮಾನಿಸಿದ್ದೇವೆ ಅಂತ ಹೇಳಿದರು. ಇನ್ನು RT-PCR ಟೆಸ್ಟ್ನಲ್ಲೂ 500 ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿದರು. ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನು ಹೇಳಿದ್ದಾರೆ, ಏನು ಕಂಡುಹಿಡಿದಿದ್ದಾರೆ, ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ವಿ ಹ್ಯಾವ್ ಗಿವನ್ ದಿ ಆಥರೈಸೇಷನ್. ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸಲ್ಲಿ ಏನಿದೆ ಅದ್ರ ಮೇಲೆ ಏನು ಕಂಡುಹಿಡಿದ್ದಾರೆ ಅದನ್ನು ಕೊಡಬೇಕು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ಸರ್ಚ್ ವಾರೆಂಟ್ ಪಡೆದು ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ 3 ಪ್ರತ್ಯೇಕ ತಂಡವಾಗಿ 25 ಅಧಿಕಾರಿಗಳಿಂದ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್, ICU, ಔಷಧಿ ದಾಸ್ತಾನು ಹಾಗೂ ಬಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆ ಆವರಣದ ವೇರ್ಹೌಸ್ನಲ್ಲಿ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ 5 ಬಾಣಂತಿಯರ ಸಾವಿಗೆ ಕಾರಣವಾಗಿರುವ ಫ್ಲೂಯಿಡ್ ಔಷಧಿ ಬಂದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು. ಇನ್ನು ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವಘಡ ನಡೆದು ತಿಂಗಳ ನಂತರ ಬಳ್ಳಾರಿ ಜಿಲ್ಲೆಗೆ ಆಗಮಿಸಿ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿದರು. ಬಳಿಕ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದಲೂ ಘಟನೆಯ ಕುರಿತು ವಿಸ್ತೃತ ಮಾಹಿತಿ ಸಂಗ್ರಹಿಸಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಲಾಗಿದೆ, ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ಹೇಳಿದರು. ಸರ್ಕಾರದ ಜೊತೆಲಿ ಇರ್ತದೆ, ಖಂಡಿತ ಅವರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗದೆ ಖಂಡಿತ ನಾವು ಮಾಡ್ತೀವಿ ಅಂತ ಅವ್ರಿಗೊಂದು ಸಾಂತ್ವನ ಹೇಳಕ್ಕೆ ಬಂದಿದೆ. ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು, ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು, ಯಾಕಾಯಿತು, ಒಂದು ಫಿಂಗರ್ ಲ್ಯಾಕ್ಟೇಟ್ ಮೇಲೆ ಆದರೂ ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗ್ಬೇಕು ತಾನೆ. ಅವಾಗಲೇ ನಾವು ಎಲ್ಲ ಮುಂದಿನ ಕ್ರಮಗಳು ತಗೊಳ್ಳೋಕೆ ಸಾಧ್ಯ ಆಗ್ತದೆ. ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ, ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು. ಯಾರನ್ನ? ಡ್ರಗ್ ಕಂಟ್ರೋಲರ್ ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಸಂಬಂಧಪಟ್ಟಂತೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿ ಮಾಜಿ ಸಚಿವ ಶ್ರೀರಾಮುಲು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಆರೋಗ್ಯ ಇಲಾಖೆ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರಾಮುಲು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಇದೇ ವೇಳೆ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಶ್ರೀರಾಮುಲು ಬಾಣಂತಿಯರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಅಂತ ಆರೋಪಿಸಿದರು. ಬೆಳಗಾವಿ ಅಧಿವೇಶನಕ್ಕಾಗಿ ಆರೋಗ್ಯ ಸಚಿವರು ಬಳ್ಳಾರಿಗೆ ಬರ್ತಾ ಇದ್ದಾರೆ, ಸದನದಲ್ಲಿ ಉತ್ತರ ನೀಡಲು ಇಂದು ಜಿಲ್ಲಾಸ್ಪತ್ರೆಗೆ ನಾಮಕಾವಸ್ಥೆ ಭೇಟಿ ಮಾಡಿದ್ದಾರೆ ಅಂತ ಆರೋಪಿಸಿದರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಬೇಕಿತ್ತು, ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು, ಪ್ರಕರಣವನ್ನು CBI ಅಥವಾ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿದರು. ಮಂತ್ರಿಗಳಂತೂ ಇವತ್ತು ನಾಳೆ ಸೆಷನ್ ಇರೋ ಕಾರಣ ಸೆಷನ್ದಲ್ಲಿ ಮುಜುಗರ ಆಗುತ್ತೆ ಅನ್ನೋಂಥ ಕಾರಣದಿಂದ ಅವರು ಸುಮ್ಮನೆ ಬಂದು ಹೋಗ್ತಾ ಇದ್ದಾರೆ. ಅಂದರೆ ಅವರು ಮಂತ್ರಿಗಳಾದಮೇಲೆ ನಾನು ಬ್ಯಾಡ ಅನ್ನೋಕ್ಕೆ ನನಗೇನು ಅಧಿಕಾರ ಇಲ್ಲ, ಆದರೆ ಕೂಡ ಬಂದು ಹೋಗಲಿ. ನಮಗೇನಂದ್ರಿಗಣ ಈ ಸರಣಿ ಏನು ಇವತ್ತು ಬಾಣಂತಿಯರ ಸಾವಾಗ್ತಾ ಇದೆಯೋ ಅದು ನಿಲ್ಲಬೇಕು. ಅವ್ರು ಹೆಡ್ ಮಾಸ್ಟರ್ ಅಂತೂ ಮುಖ್ಯಮಂತ್ರಿಗಳು ಮೊನ್ನೆ ಕರೆದು ಮಾತಾಡ್ಯಾರ. ಆ ಹೆಡ್ ಮಾಸ್ಟರ್ ಮಾತಾಡಿದಂಥ ಟೈಮಲ್ಲಿ ಕೂಡ ಏನು ರಿಸಲ್ಟ್ ಏನು ಒಳ್ಳೇದಾಗಲಿಲ್ಲ, ಮತ್ತೆ ಸಾವುಗಳು ಆಗ್ತಾ ಇದ್ದಾವೆ. ಅವ್ರು ಕೊಡಬೇಕಾಯ್ತು 1 ಕೋಟಿ ರೂಪಾಯಿ ಕೊಡಬೇಕು. ಅಧಿಕಾರ ಹಂಚಿಕೆ ಬಗ್ಗೆ ಮುನಿಯಪ್ಪ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆಯೇ ಫೈನಲ್ ಅಂದಿರುವ ಡಿಕೆ ಶಿವಕುಮಾರ್, ಯಾರು ಕೂಡ ಒಪ್ಪಂದದ ಬಗ್ಗೆ ಮಾತನಾಡಬಾರದು. ಸಿಎಂ ಕೆಲವು ಜವಾಬ್ದಾರಿ ನಿರ್ವಹಿಸಿದ್ದಾರೆ, ನನಗೆ ಕೊಟ್ಟಿರುವ ಜವಾಬ್ದಾರಿ ನಾನು ನಿರ್ವಹಿಸ್ತಾ ಇದ್ದೀನಿ ಅಂದಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಮಾತನಾಡಿದ ಮುನಿಯಪ್ಪ, ತೀವ್ರ ವಿವಾದ ಆಗ್ತಾ ಇದ್ದ ಹಾಗೆ ಉಲ್ಟಾ ಹೊಡೆದಿದ್ದಾರೆ. ನಾನು ಹೇಳಿದ್ರ ವಿರುದ್ಧವಾಗಿ ಬರೆಯಲಾಗಿದೆ, ಹೈಕಮಾಂಡ್ ತೀರ್ಮಾನದಂತೆ ಹೋಗೋಣ, ಹೈಕಮಾಂಡ್ ಏನ್ ಮಾಡಿದ್ರೂ ಬದ್ಧರಾಗಿರ್ತೇವೆ ಅಂದಿದ್ದಾರೆ. ನೋ ಕ್ವಶನ್ ಆಫ್ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನಲಲ್ಲಿ ಹೇಳಿದ್ದೆ ಅಂದರೆ ವಿ ಹ್ಯಾವ್ ಕಮ್ ಟು ಸಮ್ ಆಯ್ತು, ನನಗೆ CM ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ, ಅವಶ್ಯಕತೆ ಇಲ್ಲ. ವಾಟ್ ಎವರ್ CM has said, it is closed ಅಂತ ಹೇಳಿದ್ದೀವಿ. ಇಟ್ ಇಸ್ ಫಿನಿಶ್ಡ್. ನಾನು ಹೇಳಿದ್ದಕ್ಕೆ ವಿರುದ್ಧವಾಗಿ ಅವರು ಬರೀತಾರೆ. ಈಗ ಮತ್ತೆ ಅದನ್ನೆಲ್ಲ ಮಾತಾಡೋದು ಇದು ಮಾಡೋದು ಬೇಡ. ಹೈಕಮಾಂಡ್ ತೀರ್ಮಾನ ಏನು ಮಾಡ್ತಾರೆ ಅದನ್ನು ತಗೋಣ. ಹೈಕಮಾಂಡ್ ಏನು ಮಾಡಿದೆ ಅದಕ್ಕೆ ಬದ್ಧವಾಗಿರೋಣ.
ನಿಖಿಲ್ ಕುಮಾರಸ್ವಾಮಿಗೆ ಪಕ್ಷದ ಹೊಣೆಗಾರಿಕೆ ವಹಿಸೋ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಸುಳಿವು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ದೇವೇಗೌಡರು, ರಾಜಕೀಯದಲ್ಲಿ ಸೋಲು ಗೆಲುವು ಸಾಮಾನ್ಯ. ನಿಖಿಲ್ ಸೋತ್ರು ಜರ್ಜರಿತವಾಗಿಲ್ಲ. ಪಕ್ಷ ಸಂಘಟನೆಯಲ್ಲಿ ನಾವು ಇನ್ನಷ್ಟು ತೊಡಗಿದ್ದೇವೆ. ನಿಖಿಲ್ಗೆ ಪಕ್ಷದ ಹೊಣೆಗಾರಿಕೆ ನೀಡೋ ಬಗ್ಗೆಯೂ ಆಲೋಚನೆ ಮಾಡಲಾಗ್ತಿದೆ ಅಂದ್ರು. ದೇವೇಗೌಡರನ್ನ ಸಿಎಂ ನಾವೇ ಮಾಡಿದ್ದು ಎಂದಿದ್ದ ಸಿದ್ದರಾಮಯ್ಯಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಯಾರಿಗೆ ಸುಳ್ಳು ಹೇಳ್ತಾರೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದಿದ್ದು ಯಾವಾಗ? ಕನಕಪುರದಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ದು ಸಿದ್ದರಾಮಯ್ಯನ. ಸಿದ್ದರಾಮಯ್ಯ ಅವ್ರನ್ನ ಕಾವಲು ಸಮಿತಿ ಅಧ್ಯಕ್ಷ ಮಾಡಿದ್ದು ಹೆಗ್ಡೆನಾ ಅಂತೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಎಷ್ಟು ದಿನ ಸಿದ್ದರಾಮಯ್ಯ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಅಂದಿರುವ ಎಚ್.ಡಿ. ಹಾಸನ ಸಮಾವೇಶಕ್ಕೂ ವ್ಯಂಗ್ಯವಾಡಿದ್ರು. ಅವರು ರಾಜಕೀಯಕ್ಕೆ ಹೆಗ್ಡೆಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯ ಅಲ್ಲ, ಕನಕಪುರದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಹೆಗ್ಡೆಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯ. ಆ ಹೆಗ್ಡೆಯವರು ಕಾವಲು ಸಂಸ್ಥೆ ಅಧ್ಯಕ್ಷತೆ ಮಾಡಿದ್ರು, ಕನ್ನಡ ಕಾವಲು. ಯಾರಿಗೆ ಹೇಳ್ತಾರೆ ಸುಳ್ಳು? ಎಷ್ಟು ದಿನ ಹೇಳ್ಬೋದು? ತುರ್ತು ಆಪರೇಷನ್ ಅವಶ್ಯಕತೆ ಇದೆ ಅಂತ ನಟ ದರ್ಶನ್ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. 6 ವಾರಗಳ ಮಧ್ಯಂತರ ಜಾಮೀನಲ್ಲಿ 5 ವಾರ ಮುಕ್ತಾಯ ಆಗಿದ್ದು, ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಆದರೆ ಆಪರೇಷನ್ ಮಾಡಿಸಿಕೊಂಡಿಲ್ಲ. 4 ದಿನ ಬಾಕಿ ಇರುವಾಗಲೇ ಆಪರೇಷನ್ ಬಗ್ಗೆ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಮುಂದಿನ 2-3 ದಿನದಲ್ಲಿ ನಟ ದರ್ಶನ್ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರೆಗ್ಯುಲರ್ ಬೇಲ್ ವಿಚಾರಣೆ ವೇಳೆ ನ್ಯಾಯಾಧೀಶರು ಸರ್ಜರಿ ಆಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಸರ್ಜರಿ ದಿನಾಂಕ ನಿಗದಿಯಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ 2-3 ದಿನದಲ್ಲಿ ಆಪರೇಷನ್ ಆದರೆ ರಿಕವರಿ ಆಗೋದಕ್ಕೆ 3-4 ತಿಂಗಳ ಸಮಯ ಬೇಕಾಗಿದೆ. ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಖೈದಿಗಳ ಹೈಫೈ ಲೈಫ್ ಬಗ್ಗೆ ಅಕ್ಟೋಬರ್ 14ರಂದು ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಗಿತ್ತು. ಅದಾದ ಬಳಿಕ ಅದೇ ದಿನ ಜೈಲಿನ ಅಧೀಕ್ಷಕಿಯಾಗಿ ಚಾರ್ಜ್ ತೆಗೆದುಕೊಂಡ ಡಾಕ್ಟರ್ ಅನಿತಾ ಖೈದಿಗಳ ಹೈಫೈ ಲೈಫ್ಗೆ ಬ್ರೇಕ್ ಹಾಕಿದರು. ಹೀಗಾಗಿ ಅಧೀಕ್ಷಕಿ ಅನಿತಾ ಅವರನ್ನು ಟಾರ್ಗೆಟ್ ಮಾಡಿ ಜೈಲಿನ ಒಳಗೆ ರಾಜಾತಿಥ್ಯ ಸಿಗುವ ರೀತಿ ವಿಡಿಯೋ ಮಾಡಿ ಅನಿತಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದರು. ಆದರೆ ಅಧೀಕ್ಷಕಿ ಇದ್ಯಾವುದಕ್ಕೂ ಜಗ್ಗಿರಲಿಲ್ಲ. ಇದಾದ ನಂತರ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಇದಾದ ಕೆಲವೇ ಗಂಟೆಗಳಲ್ಲಿ ಈ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಅನಿತಾರನ್ನು ಹಣಿಯಲು ಆರೋಪಿಗಳು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದೀಗ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಇನ್ನು ಈ ಖತರ್ನಾಕ ಖೈದಿಗಳಿಗೆ ಜೈಲಿನ ಕೆಲ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಹ ಸಾಥ್ ಕೊಟ್ಟಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೇಳಿದ್ರೆ ಎಲ್ಲ ತನಿಖೆ ಮಾಡಿಸ್ತೀನಿ, ಸತ್ಯಾಂಶ ಇದ್ದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀವಿ ಅಂತ ಹೇಳಿದರು. ಇಲ್ಲ, ಡಿ ಜಿ ಪ್ರೆಸೆನ್ಸಿಗೆ ಮಾತಾಡ್ತೇನೆ. ಅದು ನಿಜವೇ ಆಗಿದ್ದರೆ ಯಾರೆಲ್ಲ ಸಂಬಂಧಪಟ್ಟವರು ಅಲ್ಲಿ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ಮತ್ತು ಜೈಲರ್ಸ್ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ. ಒಂದು ತನಿಖೆ ಮಾಡಿಸ್ತೀನಿ. ಡಿ ಜಿ ಅವರಿಗೆ ಹೇಳಿಬಿಟ್ಟು ಅದನ್ನು ತನಿಖೆ ಮಾಡಿಸಿ ಸತ್ಯನೇ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶ ಮಾಡಿ. ಬೆಂಗಳೂರಿನಲ್ಲಿ ಈ ಖಾತಾ ಗೊಂದಲದ ಗೂಡಾಗಿದೆ. ಈ ಖಾತಾಗಾಗಿ ಅಪ್ಲೈ ಮಾಡಿ 1 ತಿಂಗಳಾದರೂ ಈ ಖಾತಾ ಸಿಗ್ತಾ ಇಲ್ಲ. ಬೆಂಗಳೂರಿಗರು ಕಚೇರಿಯಿಂದ ಕಚೇರಿಗೆ ಅಲೆದು ಸಾಕಾಗಿ ಮುಖ್ಯ ಆಯುಕ್ತರಿಗೆ ಪತ್ರ ಬರೀತಾ ಇದ್ದಾರೆ. ಬೆಂಗಳೂರು 1 ಕೇಂದ್ರಗಳಲ್ಲಿ ಈ ಖಾತಾ ಪಡೆಯೋದಕ್ಕೆ ತಾಂತ್ರಿಕ ಸಮಸ್ಯೆ, ಸರ್ವರ್ ಸಮಸ್ಯೆ ಎದುರಾಗಿದೆ. ವಲಯ ಆಯುಕ್ತರ ಕಚೇರಿಗಳ ಬಳಿ ಈ ಖಾತಾಗಾಗಿ ಕಾದು ಜನ ಸಾಕಾಗಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ನಾವು ವಾರ್ಡ್ ನಂಬರ್ 135 ನಮ್ಮ ಅಕ್ಕವ್ರದ್ದು ಒಂದು ಖಾತಾ ಅಪ್ಲೈ ಮಾಡಿದ್ವಿ. ಈ ಸುತ್ತದು ಕರೆಕ್ಟಾಗಿ 6ನೇ ತಾರೀಕು 11ನೇ ತಿಂಗಳು ಅಪ್ಲೈ ಮಾಡಿದ್ವಿ. ಇವತ್ತು ಕರೆಕ್ಟಾಗಿ 6ನೇ ತಾರೀಕು 12ನೇ ತಿಂಗಳಾಗಿದೆ. ಇನ್ನೂ ಮೂವ್ ಮಾಡಿಲ್ಲ. ಪ್ಲಸ್ ಇನ್ನೂ ಸಬು ಬಿಡ್ತಾರೆ, ಈಗ ಬನ್ನಿ ಆಗ ಬನ್ನಿ ಅಂತ. ಬಟ್ 1 ಮಂತ್ ಆಗಿದೆ ಸರ್, ಇನ್ನೂ ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ.